ಅಧಿಕಾರಿಗಳೊಂದಿಗೆ ಶಾಸಕ ಪ್ರಭು ಚವ್ಹಾಣ್ ಗ್ರಾಮ ಸಂಚಾರ. ಜಲಜೀವನ್ ಮಿಷನ್ ಕಾಮಗಾರಿಗೆ ಆಕ್ರೋಶ. ಮಾಜಿ ಸಚಿವರು ಹಾಗೂ ಔರತ್ ಬಿ ಶಾಸಕರಾದ ಪ್ರಭು ಬಿ ಚವ್ಹಾಣ್ ಅವರು ಜನವರಿ 2ರಂದು ಔರತ್ ತಾಲೂಕಿನ ಚಿಂತಾಕಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಅಧಿಕಾರಿಗಳ ತಂಡದೊಂದಿಗೆ ಗ್ರಾಮ ಸಂಚಾರ ನಡೆಸಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದರು. ದುಡುಕನಾಳ, ವನಮಾರಪಳ್ಳಿ, ಬಾದಲಗಾವ, ನಾರಾಯಣಪುರ, ಮಮದಾಪುರ, ಅಲ್ಲಾಪುರ, ತೇಗಂಪುರ, ಯನಗುಂದ ಹಾಗೂ ಕಾಶಿಂಪುರ ಗ್ರಾಮಗಳಿಗೆ ಭೇಟಿ ನೀಡಿ ಶಾಲೆ, ಅಂಗನವಾಡಿ ಕೇಂದ್ರಗಳು ಮತ್ತು ಜಲಜೀವನ್ ಮಿಷನ್ ಯೋಜನೆಯ ಕಾಮಗಾರಿಯನ್ನ ಪರಿಶೀಲಿಸಿದರು. ಬಹಳಷ್ಟು ಗ್ರಾಮಗಳಲ್ಲಿ ಜೆಜಿಎಂ ಯೋಜನೆಯಲ್ಲಿ ಲೋಪಗಳಿರುವುದನ್ನು ಕಂಡು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ವಿರುದ್ಧ ಕಿಡಿಕಾರಿದರು. ಈ ಸಂದರ್ಭದಲ್ಲಿ ಎಪಿಎಂಸಿ ಅಧ್ಯಕ್ಷರಾದ ದೋಂಡಿಬಾ ನರೋಟೆ, ತಹಶೀಲ್ದಾರರಾದ ಮಲಶೆಟ್ಟಿ ಚಿದ್ರೆ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮಾಣಿಕ್ ರಾವ್ ಪಾಟೀಲ, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಎಇಇ ಸುಭಾಷ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಧಾರಾಣಿ, ಜೆಸ್ಕಾಂ ಎಇ ರವಿ ಕಾರಬಾರಿ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಗಾಯತ್ರಿ ಹಾಗೂ ಇತರರು ಉಪಸ್ಥಿತರಿದ್ದರು. ರಾಜಯ್ಯಸ್ವಾಮಿ, ಜೆಕೆ ನ್ಯೂಸ್ ಕನ್ನಡ, ಔರಾದ್. ನಾವು ಫಸ್ಟ್ ನೀರಿನ ವ್ಯವಸ್ಥೆ ಹೇಳಿದ್ರಿ ಸುಭಾಷ್ ಅವರೇ, ನಾವು ಒಂದು ಪದೇ ಪದೇ ಹೇಳಬೇಕು ಇಲ್ಲ, ಎಲ್ಲಿ ಟೋಟಲ್ ಜೆಜಿಎಂ ಕಳಪೆ ಆಗಿದೆ ನಾವು ತೋರಿಸಿದೀವಿ. ಸಣ್ಣ ಸಣ್ಣ ಕೆಲಸ ಬಾಕಿ ಇದೆ. ಎಷ್ಟು ಅಂದ್ರೆ 2 ಕೋಟಿ ಆಸ್ಪಾಸ್, 1,90,00,000 ನೋಡ್ರಿ. ಪೂರಾ ಸೋನಾ ಹೋನಾ चाहिए. 2 ಕೋಟಿ ಬಜೆಟ್ ಇದ್ರೆ ಎಲ್ಲಿ ಕುಟೆ ಪಾನಿ ಏನಾಗಿಲ್ಲ ನೋಡ್ರಿ ನೋಡ್ರಿ. ನೀ ಪಾರ್ಟ್ನರ್ ಜೆಜೆಎಂ ಸರಿ ಆಗಿಲ್ಲ, ಅವರು ಕಂಪ್ಲೇಂಟ್ ಅವ ನೋಡಿದೀವಿ, ಕಂಪ್ಲೇಂಟ್ ಆಗಿದೆ, ಪೈಪ್ ನೋಡಿದೀವಿ, ತುಟ್ಟಿ ಇಲ್ಲ, ಒಬ್ಬರು ಬಿದ್ದಿರಿ. ಶಿವಾಜಿ ಏನಪ್ಪ ನೋಡಿ, ನಾವು ಕೂಡ ಸರ್ವೆ ಮಾಡಿದೀನಿ ನೋಡಿ, ಈ ತರ ಇದೆ. मी तुमच्या गावाला सर्वे केला, तुमच्या गावाला मला माहित आहे, सर्वे केला ನೋಡ್ರಿ, ಈ ತರ ಇದೆ ನೋಡ್ರಿ. ಸುಭಾಷು 2 ಕೋಟಿ ಬಜೆಟ್ ಅವ, ಪ್ರಧಾನಮಂತ್ರಿ ಸಂಕಲ್ಪ ಇದ್ದು ನಲ್ ಸೆ ಜಲ್, ಜಲ್ ಸೆ ನಲ್. ಅದಕ್ಕಾಗಿ ಊರಿಗೆ ಸಂಪೂರ್ಣ ಕೆಲಸ ಆಗ್ಬೇಕು. ಆಮೇಲೆ ನಾವು ಮಾಡಿದ್ರೆ ತಾವು ಹೇಳ್ತಾ ಇದ್ರಿ MLA ಬ್ಲ್ಯಾಂಕ್ ಹಾಕಿರ್ತಾರ, ಬ್ಲ್ಯಾಂಕ್, ನಾನು ಯಾರು ದುಶ್ಮನ್ ಇಲ್ಲ, ಬಟ್ ನಮ್ಮ ಊರಿಗೆ ನೀರು ಬೇಕು, ನಾನು ಬಿಡಲ್ಲ, ಯಾವ ಕಾರಣಕ್ಕೆ ಬಿಡಲ್ಲ, ಏನ್ ಆಗಲಿ ಬಿಡಲ್ಲ, ಏನ್ ಅಲ್ಲಿ ನಾನು ಮಂತ್ರಾಲಯ ಹೋಗ್ಬೇಕು, ಮುಖ್ಯಮಂತ್ರಿ ಏನಾಗಬೇಕು, ಈ ಕಾರಣಕ್ಕೆ 2 ಕೋಟಿ ದುಡ್ಡು ಇಟ್ಟಿದೀವಿ. ಕೆಲಸ ಸರಿಯಾಗಿ ಆಗ್ಬೇಕು, ಜನರಿಗೆ ನೀರು ಹೋಗ್ಬೇಕು, ಒಂದೇ ಗುರಿ ಅವ. ನಮ್ಮ ಗ್ರಾಮ ಸಂಚಾರ ಇಲ್ಲಿ ಪ್ರತಿ ಊರಿನ ಪ್ರಾಬ್ಲಮ್, ಒಂದು ಊರಿಲ್ಲ. ಯಾವ ಸಾಲ್ವ್ ಮಾಡ್ತೀರಿ? 1 ತಿಂಗಳು 2 ತಿಂಗಳು ತಗೋರಿ, 2 ತಿಂಗಳು ತಗೋರಿ. ಆಮೇಲೆ ಪಾಟೀಲ್ ಅವರೇ, ಎಲ್ಲಾ ಊರಿಗೂ ತಮ್ಮ ಬಿಡುವ ಅವರು ಹೋಗ್ಬೇಕು. ಕನೆಕ್ಷನ್ ಎಷ್ಟು ಇಲ್ಲಿ? ಕನೆಕ್ಷನ್ ಎಷ್ಟು ಅವ? 420, 422, 422 घरे आगिದ್ದೆ. 422ಗೆ ಪೂರ್ತಿ ನಮ್ದು ನೀರು. ಇಲ್ಲಾಂದ್ರೆ नाळे आणि तुम्ही ऐकून घ्या, परत 15 दिवसांनी सगळं बघा, मला सांगा, फॉलो करा, ठीक आहे ना? 2 महिने दिले, 2 दिले टाइम, आणि त्यांना तुम्ही सपोर्ट करा, त्याला काम करू द्या लोकांना, ठीक आहे ना? त्यात ಮಾಡಬೇಕು. ಬೇರೆ ಸಮಸ್ಯೆ ಏನಪ್ಪ? ಲೈಟ್ ಲೈಟ್ ಕಾರ್ಬಾರಿ ಅವ್ರಿಗೆ ಏನಿದೆ 1972 ಕಂಬಾವ ಎಲ್ಲ ಊರಿನಲ್ಲಿ ಬಿ ಹಿಂಗೆ ಅವ, ಊರಿನಲ್ಲಿ ಬಿ ಕಂಬ ಹಳೆ ಆಗಿದೆ ಪೂರಾ. ಓಕೆ, 1 ತಿಂಗಳಲ್ಲಿ ಮಾಡ್ಕೊಡ್ರಿ, ಪಕ್ಕ ಮಾಡಕ್ ಬರುತ್ತೇನಾ? मैं आपको पूछ के बोला, डर के बोला, ಹಿಂಗ್ ಹೇಳ್ಬೇಡ್ರಿ, खरे खरे ಹೇಳ್ರಿ. ओके ओके. दुसरे ये आयपी सेट दिलेला कसं आहे, एक पण अरे मला कळते रे, उठून बसून काय म्हणाला लागतोस का? इलायला ಏನಾಗಿದೆ, हे सगळीकडे प्रॉब्लेम आहे, त्याचा प्रॉब्लेम नाही, वरून प्रॉब्लेम आहे लोकांचा डिमांड जास्त आहे. ಹೋದ ವರ್ಷ ಹೇಳಿದಿರಿ ಕಾರ್ಬಾರಿ ಮಾಡ್ಕೊಡಪ್ಪ, ರೈತರ ಈ ಪುಣ್ಯ ಆಗತ್ತೆ, ರೈತ ಬಿಡೋಗಿ ಹೇಳ್ರಿ ಕಂಪೌಂಡ್ ಮಾಡ್ಲಕ್ಕ. ಆಮೇಲೆ ಡ್ರೈನ್ ಕ್ಲೀನ್ ಇಲ್ಲ, ಬಂದು ನೋಡಿ ಡ್ರೈನ್ ಕ್ಲೀನ್ ಇಲ್ಲ, ಡ್ರೈನ್ ಏಕದಮ್ ಕಚ್ಚಾಳ್ತೀರಿ ನಾವು ಬಿಡಿಯೋ ಯಾರಪ್ಪ?
ಚಸ್ಮಾ ಲಾಂಗ್ ಹೇಳ್ರಿ ಯಾವಾಗ ಮುಂದಿನ ವರ್ಷ ಪಕ್ಕ ಊರ್ನಲ್ಲಿ ಕಮ್ದು ಕ್ಲೀನ್ ಆಗ್ಬೇಕು. ಚಿಸ್ರೋಡ ಕಮ್ದ ಜಾವ ನಮ್ ಕೆಲಸ ಇಲ್ಲ. ನಮ್ ಹೇಳ್ತಾ MLA ಕೆಲಸ ಇಲ್ಲ, ಗ್ರಾಮ ಪಂಚಾಯತ್ ಕೆಲಸ ನಾವು ರೇಣು ಸಾಫ್ ಮಾಡ್ಬೇಕಾ? ಏನ್ ಮಾಡ್ಬೇಕು? ಎಷ್ಟು ವರ್ಷ ಒಂದ್ ವಾರ ಊರಿಗೆ ಬರ್ತಾರ ಕೇಳ್ರಿ ಅವ್ರಿಗೆ. ಅಷ್ಟೇ ಹೇಳ್ರಿ ಸಾಕು. ಕ್ರಮ ತಗೋರಿ, ಸಸ್ಪೆಂಡ್ ಮಾಡ್ರಿ. ಯಾಕೆ ಮನೋಜ ಯಾಕೆ ರಿಸಲ್ಟ್ ಆಗ್ಬೇಕು. ಹೊಸ ವರ್ಷ ಪ್ರಾರಂಭ ಆಗಿದೆ. ಈ ಹೊಸ ವರ್ಷನಲ್ಲಿ ನಾನು ಗ್ರಾಮ ಸಂಚಾರ ಪ್ರಾರಂಭ ಮಾಡಿದ್ದೀನಿ. ಈ ಗ್ರಾಮ ಸಂಚಾರ್ಗೆ ಎಲ್ಲ ನಮ್ಮ ತಾಲೂಕು ಅಧಿಕಾರಿ ನಮ್ಮ ಜೊತೆ ಊರಿನಲ್ಲಿ ಬರ್ತಾ ಇದ್ದಾರೆ. ಜೊತೆ ನಮ್ಮೆಲ್ಲ ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್, ಪಟ್ಟಣ ಎಲ್ಲ ನಮ್ಮ ನೇತಾಗಳು ಬರ್ತಾ ಇದ್ದಾರೆ. ನಮ್ಮ ಗುರಿ ಅಷ್ಟೇ, ಊರಿನಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು. ಸ್ಕೂಲ್ ವಿಸಿಟ್ ಮಾಡ್ತಾ ಇದ್ದೀನಿ, ಅಂಗನವಾಡಿ ವಿಸಿಟ್ ಮಾಡ್ತಾ ಇದ್ದೀನಿ, ಹಾಸ್ಪಿಟಲ್ ವಿಸಿಟ್ ಮಾಡ್ತಾ ಇದ್ದೀನಿ, ಅಗ್ರಿಕಲ್ಚರ್ ವಿಸಿಟ್ ಮಾಡ್ತಾ ಇದ್ದೀನಿ. ಬೇರೆ ಬೇರೆ ಸಮಸ್ಯೆ ಮೂಲಭೂತ ಸೌಕರ್ಯ ಪೂರ್ತಿ ಆಗಬೇಕು ನಮ್ಮ ಗುರಿ ಇದೆ. ತಾಲೂಕಾ ಪಂಚಾಯತ್ ಇಒ ನಮ್ಮ ಜೊತೆ ಇದೆ, ತಹಸೀಲ್ದಾರ್ ನಮ್ಮ ಜೊತೆ ಇದೆ. ಎಲ್ಲ ಸೇರಿ ಜನರು ಏನು ಕೊರತೆ ಇದೆ ಕೇಳಿ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ನಮ್ದು ಅಷ್ಟೇ ಗುರಿ, ಊರಿನಲ್ಲಿ ಅಭಿವೃದ್ಧಿ ಆಗಬೇಕು ನಮ್ಮ ಗುರಿ ಇದೆ. ಸರ್, ಈಗ ಮರ್ಕೊಳ್ಳಿ ಹೋಗ್ರಿ, ಅಲ್ಲೊಂದು ಥೋಡಿ ಗಲಾಟೆ ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಇಂದೇ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ರಾಬಾದ್.